ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದಾಗಿದೆ. ಇದು ಹಿಂದೂ ಚಾಂದ್ರಮಾನದ 5ನೇ ಮಾಸವಾಗಿದ್ದು, ಸಾಮಾನ್ಯವಾಗಿ ಜುಲೈ-ಆಗಸ್ಟ್ ತಿಂಗಳ ನಡುವೆ ಬರುತ್ತದೆ. ಈ ಮಾಸದಲ್ಲಿ ದೇವತೆಗಳ, ವಿಶೇಷವಾಗಿ ಲೋಕಪಾಲರಾದ ದೇವರುಗಳ ಪೂಜೆ ವಿಶಿಷ್ಟವಾಗಿ ನಡೆಯುತ್ತದೆ. ಶ್ರಾವಣ ಮಾಸವನ್ನು ಭಗವಾನ್ ಶಿವನ ಪ್ರಿಯ ಮಾಸವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ಈ ಮಾಸದಲ್ಲಿ ಶಿವಪೂಜೆ, ರುದ್ರಾಭಿಷೇಕ, ಓಂ ನಮಃ ಶಿವಾಯ ಜಪಗಳು ಹೆಚ್ಚು ನಡೆಯುತ್ತವೆ. ಸಮುದ್ರಮಥನ ಎಂಬ ಪೌರಾಣಿಕ ಕಥೆಯ ಪ್ರಕಾರ ಈ ಮಾಸದಲ್ಲಿ ಶಿವನು ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದನು. ಇದರಿಂದಾಗಿ ಶಿವನ ಆರಾಧನೆ ಈ ಮಾಸದಲ್ಲಿ ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಶ್ರಾವಣ ಮಾಸದ ಪ್ರತಿ ಸೋಮವಾರ, ಶ್ರಾವಣ ಸೋಮವಾರ, ಭಕ್ತರು ಉಪವಾಸವಿಟ್ಟು ಶಿವನನ್ನು ಆರಾಧಿಸುತ್ತಾರೆ. ವಿಶೇಷವಾಗಿ ಮಹಿಳೆಯರು ಈ ಉಪವಾಸವನ್ನು ಗೃಹಶಾಂತಿ, ಪತಿಯ ಆಯುಷ್ಯ ಮತ್ತು ಸಂತಾನಭಾಗ್ಯಕ್ಕಾಗಿ ಮಾಡುತ್ತಾರೆ. ಶ್ರಾವಣ ಮಾಸವು ಮಳೆಯ ಕಾಲವಾಗಿತ್ತು. ರೈತರ ತಾತ್ಕಾಲಿಕ ನೆರೆಯಾಗಿರುವ ರೈತ ಸಂಸ್ಕೃತಿಯ ಜೊತೆಗೆ ಸಂಯೋಜನೆಯಿದೆ. ಈ ಸಮಯದಲ್ಲಿ ಭೂಮಿ ಹಸಿರಾಗುತ್ತೆ ಮತ್ತು ದೇವತೆಗಳಿಗೆ ಹೂವು, ಹಣ್ಣುಗಳು ಸಜ್ಜಾಗಿ ಲಭ್ಯವಾಗುತ್ತವೆ. ನಾಗಪಂಚಮಿ, ವರಲಕ್ಷ್ಮಿ ವ್ರತ, ಕೃಷ್ಣ ಜನ್ಮಾಷ್ಟಮಿ ಕೆಲವೊಮ್ಮೆ ಬದಲಿ ಬರುತ್ತದೆ. ಶ್ರಾವಣ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದು, ಪವಿತ್ರ ಗ್ರಂಥಗಳ ಪಠನ ಇವೆಲ್ಲ ಶ್ರದ್ಧೆ ಮತ್ತು ಶುದ್ಧತೆಯ ಸಂಕೇತಗಳಾಗಿದೆ.